ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವವನ್ನು ಕಣ್ತುಂಬಿಕೊಳ್ಳೋಕೆ ಕೋಟಿ ಕೋಟಿ ರಾಮನ ಭಕ್ತರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭ ಆಗಿದ್ದು, ಅಯೋಧ್ಯೆ ರಾಮ ಮಂದಿರದಿಂದಲೇ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಡೋ ಕೆಲಸ ಸತತ ಒಂದು ವಾರಗಳಿಂದಲೂ ಕೂಡ ಮಾಡ್ತಾ ಇದೆ. ಭವ್ಯವಾಗಿ ನಿರ್ಮಾಣ ಆಗಿದೆ ರಾಮ ಮಂದಿರ. ರಾಮ ಮಂದಿರದ ಪ್ರತಿ ಗೋಡೆ ಕಂಬಗಳಲ್ಲೂ ಕೂಡ ಕುಸುರಿ ಕೆತ್ತನೆ ಅದ್ಭುತವಾಗಿದೆ. ರಾಮ ಮಂದಿರದಲ್ಲಿ ವಾಸ್ತುಶಿಲ್ಪ ಕಲೆಯ ಶ್ರೀಮಂತಿಕೆ ಅನಾವರಣ ಆಗಿದೆ. ರಾಮ ಮಂದಿರದಿಂದ ನಮ್ಮ ಪ್ರತಿನಿಧಿ ಶಬೀರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊ ಬರೋಣ. ದೇಶದ ದಿವ್ಯ ಮಂದಿರ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಹೀಗಾಗಿ ನಿರ್ಮಾಣ ಕಾರ್ಯಗಳು ಕೂಡ ಸಾಕಷ್ಟು ವೇಗವಾಗಿ ನಡೀತಾ ಇದ್ದಾವೆ. ನಿಮ್ಮ ಪಬ್ಲಿಕ್ ಟಿವಿ ತಂಡ ಈಗ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಕ್ಷೇತ್ರದಲ್ಲಿದೆ, ಸ್ಥಳದಲ್ಲಿದೆ, ಈ ಒಂದು ಪುಣ್ಯ ಭೂಮಿಯಲ್ಲಿದೆ. ಬನ್ನಿ, ರಾಮ ಮಂದಿರ ಹೇಗೆ ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹಂತ ಹಂತವಾಗಿ ತೋರಿಸ್ತಿದ್ದೀನಿ. ಕೋಟ್ಯಾಂತರ ಜನರು ಬಹಳಷ್ಟು ವರ್ಷಗಳಿಂದ ಎದುರು ನೋಡ್ತಿರುವಂತಹ ರಾಮ ಮಂದಿರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 70 ಎಕರೆಯ ಭವ್ಯ ಭೂಮಿಯಲ್ಲಿ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 30% ಭೂಮಿಯನ್ನು, ಅಂದರೆ 70 ಎಕರೆಯಲ್ಲಿ 30% ಭೂಮಿಯನ್ನು ಬಳಸಿಕೊಂಡು ಈ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಾಕಿ ಸುಮಾರು 50 ಎಕರೆಯಲ್ಲಿ ಪಾರ್ಕ್, ಗಾರ್ಡನ್ ಸೇರಿದಂತೆ ಹಚ್ಚ ಹಸಿರಿನ ಪ್ರದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಮಿತಿ ನಿರ್ಧಾರ ಮಾಡಿರುವಂಥದ್ದು, ಟ್ರಸ್ಟ್ ನಿರ್ಧಾರ ಮಾಡಿರುವಂಥದ್ದು. ಹೀಗಾಗಿ ಬಾಕಿ 30% ಜಾಗದಲ್ಲಿ ಕಟ್ಟಡ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಿ ಏನು ದೃಶ್ಯಗಳು, ಇದು ರಾಮ ಮಂದಿರದ ಮುಖ್ಯ ದ್ವಾರ ಆಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಸ್ಥಳ ಏನಿದೆ ಇದನ್ನ ಪ್ರಾಕಾರ ಅಂತ ಕರೀತಾರೆ. ಈ ಒಂದು ಸ್ಥಳದಿಂದಲೇ ನೀವು ರಾಮ ಮಂದಿರದ ಒಳಗಡೆ ಪ್ರವೇಶವನ್ನ ಪಡಿಬೇಕು. ನಾವು ಈ ಹಿಂದಿನ ಹಲವು ವರದಿಗಳಲ್ಲಿ ಕೂಡ ತೋರಿಸಿದ್ದೀವಿ ರಾಮ್ ಕಾರಿಡಾರ್ ಅಂತ. ಆ ರಾಮ್ ಕಾರಿಡಾರ್ ಮೂಲಕ ನೀವು ಈ ಒಂದು ಪ್ರಾಕಾರವನ್ನು ತಲುಪ್ತೀರಿ. ಅಲ್ಲಿಂದ ನೀವು ಮಂದಿರದ ಒಳಗಡೆ ಹಂತ ಹಂತವಾಗಿ ಪ್ರವೇಶವನ್ನು ಪಡಿಬೋದು. ಹಾಗೆ ಮುಂದೆ ಬರ್ತಾ ಹೋದರೆ ಮಂದಿರದ ಮೊದಲನೇ ಮಹಡಿ, ನಾವು ಗರ್ಭಗುಡಿಯ ಮಹಡಿ ಏನಿದೆ ಅದನ್ನು ತಲುಪ್ತೀವಿ. ಹಾಗೆ ಬರಲಿಕ್ಕೆ ಸಾಕಷ್ಟು ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಮೆಟ್ಟಿಲುಗಳನ್ನು ಹತ್ಕೊಂಡು ನೀವು ಮುಂದೆ ಬಂದರೆ ನಿಮಗೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿರುವಂತಹ ಗರ್ಭಗುಡಿ ಏನಿದೆ ಅದು ಸಿಗುತ್ತೆ. ಅಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮಾಹಿತಿಗಳ ಪ್ರಕಾರ ಏನು ಮೊದಲನೇ ಮಹಡಿಯ ಕನ್ಸ್ಟ್ರಕ್ಷನ್ ಏನಿದೆ, ಕಾಮಗಾರಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಮುಕ್ತಾಯ ಆಗಿರುವಂಥದ್ದು, ಅದು ಉದ್ಘಾಟನೆಗೆ ಸನ್ನದ್ಧವಾಗಿರುವಂಥದ್ದು. ಆದರೆ ಗರ್ಭಗುಡಿಯಲ್ಲಿ ಫ್ಲೋರಿಂಗ್ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ಸಾಕಷ್ಟು ವಿಶೇಷತೆ ವಿನ್ಯಾಸಗಳಿಂದಲೂ ಕೂಡ ಈ ಒಂದು ಕೆಲಸಗಳನ್ನು ಮಾಡಲಾಗ್ತಾ ಇರುವಂಥದ್ದು. 6.3 ತೀವ್ರತೆಯ ಭೂಕಂಪನವನ್ನು ಕೂಡ ತಡೆಯುವಂತಹ ಶಕ್ತಿಯ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಈ ಒಂದು ಕಟ್ಟಡಕ್ಕೆ ಇರುವಂಥದ್ದು. ಯಾಕಂದರೆ ಭೂಕಂಪ ನಿರೋಧಕ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಒಂದು ಕಟ್ಟಡವನ್ನು ನೋಡ್ತಾ ಹೋಗ್ಬೋದು ನೀವು. ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ಈ ಒಂದು ದೇವಾಲಯವನ್ನು ವಿನ್ಯಾಸ ಮಾಡಲಾಗಿರುವಂಥದ್ದು. ಪ್ರತಿಯೊಂದು ಅಂತಸ್ತು ಕೂಡ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಬಹಳಷ್ಟು ಪ್ರಮುಖವಾಗಿ ನೆಲ ಅಂತಸ್ತಿನ ಉದ್ದವನ್ನು ನೋಡೋದಾದರೆ ಪೂರ್ವದಿಂದ ಪಶ್ಚಿಮದಲ್ಲಿ 380 ಅಡಿ ಉದ್ದ ಇದೆ. ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಅಗಲ 250 ಅಡಿ ಇದ್ರೆ, ನೆಲದಿಂದ ಗರ್ಭಗುಡಿಯ ಗೋಪುರ 181 ಅಡಿಯಷ್ಟು ಎತ್ತರ ಇರುತ್ತೆ ಅನ್ನುವಂಥ ಮಾಹಿತಿಗಳು ಬಂದಿರುವಂಥದ್ದು. ಜೊತೆಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ 16 ವಿಭಿನ್ನವಾದಂತಹ ಚಿತ್ರಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿರುವಂಥ ಕೆಲಸವನ್ನ ಮಾಡಲಾಗಿದೆ. ಇದು ಈ ಒಂದು ದೇವಾಲಯ ಏನಿದೆ ವಿಶ್ವದ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಕಟ್ಟಡಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದ ಕಲ್ಲಿನ ಬಳಕೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲೂ ಕೂಡ ಸಿಮೆಂಟ್ ಆಗಲಿ ಅಥವಾ ಕಬ್ಬಿಣವನ್ನು ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡಿಲ್ಲ. ಯಾಕೆಂದ್ರೆ ಮುಂದಿನ 1000 ವರ್ಷಗಳಿಗೆ ಈ ಒಂದು ಕಟ್ಟಡವನ್ನು ಪ್ಲಾನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಬ್ಬಿಣ ಅಥವಾ ಸಿಮೆಂಟ್ ಅನ್ನು ಬಳಸಿಕೊಂಡ್ರೆ 100 ವರ್ಷ ಅಥವಾ 150 ವರ್ಷಕ್ಕೆ ಕಟ್ಟಡ ಹಾನಿಯಾಗುವಂತ ಸಾಧ್ಯತೆಗಳಿರುತ್ತೆ.
ಹೀಗಾಗಿ ಸಾಧ್ಯವಾದಷ್ಟು ಕಲ್ಲುಗಳಿಂದ ಗ್ರಾನೈಟ್ಗಳಿಂದ ಈ ಒಂದು ಏನು ದೇವಾಲಯವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಈ ಒಂದು ಕಟ್ಟಡಕ್ಕೆ ಬಹಳ ಪ್ರಮುಖವಾಗಿ ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯ ಬನ್ಸಿ ಪಹಾರ್ಪುರ್ ಪ್ರದೇಶದಿಂದ ಗುಲಾಬಿ ಬಣ್ಣದ ಮರಳುಗಲ್ಲುಗಳನ್ನ ತರಲಾಗಿರುವಂಥದ್ದು ಬಳಸ್ಕೊಳ್ಳಲಾಗಿದೆ. ಯಾಕೆಂದ್ರೆ ಇದು ಕೆತ್ತನೆಗೆ ಸಾಕಷ್ಟು ಸಹಕಾರಿಯಾಗುತ್ತೆ, ಸುಲಭವಾಗಿ ಕೆತ್ತಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ಇದರಲ್ಲಿ ಕೆತ್ತಬಹುದಾದಂತಹ ದೃಶ್ಯಗಳು ಬಹಳಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಲ್ಲುಗಳನ್ನ ಬಳಸ್ಕೊಳ್ಳಿಕ್ಕೆ ಕೂಡ ತೀರ್ಮಾನ ಮಾಡಲಾಗಿತ್ತು. ಅದರಂತೆ 3 ಅಂತಸ್ತಿನಲ್ಲೂ ಕೂಡ ಇದೇ ಕಲ್ಲನ್ನ ಕೂಡ ಬಳಸ್ಕೊಳ್ಳಲಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ನಾವು ನೋಡೋದಾದ್ರೆ ಕರ್ನಾಟಕ ಮತ್ತು ತೆಲಂಗಾಣದಿಂದ 2800 kg ತೂಕದ 17,000 ಗ್ರಾನೈಟ್ ಕಲ್ಲುಗಳನ್ನ ಇಲ್ಲಿ ಬಳಸ್ಕೊಳ್ಳಲಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ದೇವಾಲಯದ ಸಂಕೀರ್ಣ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ನಾನು ನಿಮಗೆ ತೋರಿಸ್ತೀನಿ, ಈ ಒಂದು ಪ್ರಾಕಾರವನ್ನು ಕೂಡ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು ದೇವಸ್ಥಾನದ 4 ದಿಕ್ಕುಗಳಲ್ಲೂ ಕೂಡ ಆ ರೀತಿಯಾದಂಥ ಪ್ರಾಕಾರ ಬರುತ್ತೆ. ಇದನ್ನ ಭದ್ರತಾ ಗೋಡೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಾರು 14 ಫೀಟ್ ಅಗಲ ಇರುತ್ತೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಕಟ್ಟಡಕ್ಕೆ, ಮುಖ್ಯ ಕಟ್ಟಡಕ್ಕೆ ಹಾನಿಯಾಗದ ರೀತಿಯಲ್ಲಿ ತಡೆಯುವಂಥ ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂಥದ್ದು. ತಮಿಳುನಾಡು ಮತ್ತು ಕೇರಳದಲ್ಲಿ ಈ ರೀತಿಯಾದಂಥ ವಿನ್ಯಾಸಗಳನ್ನು ನೋಡಿದ್ವಿ. ಅದಾದ ಬಳಿಕ ಉತ್ತರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ದೊಡ್ಡ ಪ್ರಾಕಾರವನ್ನ, ತಡೆಗೋಡೆಯನ್ನ ಕೂಡ ನಿರ್ಮಿಸುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಇನ್ನು ದೇವಸ್ಥಾನದಲ್ಲಿ ನಾವು ಗಮನಿಸೋದಾದ್ರೆ ಪ್ರಾರ್ಥನಾ ಮಂದಿರ ಇರುತ್ತೆ, ರಾಮಕಥಾ ಕುಂಜ್ ಇರುತ್ತೆ, ವೈದಿಕ ಪಾಠಶಾಲಾ ಇರುತ್ತೆ, ಸಂತ ನಿವಾಸ ಅಂದ್ರೆ ಸಂತರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ, ಯಾತ್ರಿ ನಿವಾಸ ಇರುತ್ತೆ, ಮತ್ತೆ ಮ್ಯೂಸಿಯಂ ಅನ್ನು ಕೂಡ ಈ ಒಂದು ಏನು ಮಂದಿರದ ಆವರಣದಲ್ಲಿ ಮಾಡಲಾಗುತ್ತೆ. ಇನ್ನು ಮಂದಿರದ ಒಳಾಂಗಣದ ಆವರಣದಲ್ಲಿ ನೋಡೋದಾದ್ರೆ ಒಟ್ಟು 5 ಮಂದಿರಗಳು ಇರ್ತವೆ ಅನ್ನುವಂಥ ಮಾಹಿತಿಗಳಿದಾವೆ. ಸೂರ್ಯ ದೇವ ಆಗಿರ್ಬೋದು, ವಿಷ್ಣು ದೇವ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇವಾಲಯಗಳನ್ನು ಕೂಡ ನಿರ್ಮಿಸಲಾಗ್ತಾ ಇರುವಂಥದ್ದು. ರಾಮನಿಗೆ, ಭಗವಾನ್ ಶ್ರೀರಾಮನಿಗೆ ಸಂಬಂಧಿಸಿದಂತಹ ಪೂರಕವಾದಂತಹ ದೇವತೆಗಳ ವಿಗ್ರಹಗಳನ್ನು ಕೂಡ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಿ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಶಬರಿಮಾತೆ, ಅಹಲ್ಯ, ಜಟಾಯು ಮಂದಿರಗಳನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಬಹಳಷ್ಟು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಮುಖ್ಯ ಗರ್ಭಗುಡಿಯ ವಿಚಾರಕ್ಕೆ ಬರ್ತೀನಿ ನಾನು. ಮುಖ್ಯ ಗರ್ಭಗುಡಿಯನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ವಿಶೇಷತೆಯಿಂದ ಈ ಒಂದು ಗರ್ಭಗುಡಿ ಮಾಡಲಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸ್ಯಾಂಡ್ ಸ್ಟೋನ್ಗಳನ್ನು ಕೂಡ ಇಲ್ಲಿ ಬಳಸಲಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 2 ಲಕ್ಷ ಕ್ಯೂಬಿಕ್ ಫೀಟ್ ಏನು ಮಕರಲ್ ಮಾರ್ಬಲ್ ಅನ್ನು ಬಳಸ್ಕೊಂಡು ಈ ಒಂದು ಗರ್ಭಗುಡಿಯನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು, ಮತ್ತೆ ಫ್ಲೋರಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಕೆಲಸಗಳನ್ನ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ 1ನೇ ಮಹಡಿ ನಿರ್ಮಾಣ ಆಗಿದೆ, 2ನೇ ಮಹಡಿ ಮತ್ತೆ 3ನೇ ಮಹಡಿ ನಿರ್ಮಾಣ ಆಗಬೇಕಾಗಿದೆ. ಇದು ಗರ್ಭಗುಡಿಯ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಿದ್ದೀರಿ. ಇಲ್ಲೇ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಜನವರಿ 22ನೇ ತಾರೀಕು ಇಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದಿಯಾಗಿ ಪ್ರಮುಖ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಮಲಲ್ಲನ ಪ್ರತಿಷ್ಠಾಪನೆಯಲ್ಲಿ ಈ ಒಂದು ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 22ನೇ ತಾರೀಕು 12:08 ಈ ಒಂದು ಏನು ಪ್ರತಿಷ್ಠಾಪನೆ ಕೆಲಸಗಳು ಕೂಡ ಮುಕ್ತಾಯ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಸಾಕಷ್ಟು ಕೆಲಸಗಳು ಇನ್ನೂ ಕೂಡ ಬಾಕಿ ಇರುವಂಥದ್ದು. ನಿರೀಕ್ಷೆಗಳ ಪ್ರಕಾರ 2025ಕ್ಕೆ ಈ ಒಂದು ಕಟ್ಟಡ ಕಾಮಗಾರಿ ಮುಕ್ತಾಯ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಭೂಕಂಪನ ನಿರೋಧಕ ಶಕ್ತಿಯೊಂದಿಗೆ ಸಾಕಷ್ಟು ಅಡಿಪಾಯವನ್ನು ಭದ್ರವಾಗಿ ಹಾಕಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಹಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.